ಪೊಲೀಸರು ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ನ್ಯಾಯಕ್ಕಾಗಿ ಆಟೋ ಚಾಲಕ ಕಣ್ಣೀರನ್ನ ಹಾಕಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ. ಕಳ್ಳತನದ ಬಂಗಾರವನ್ನ ನೀನ್ ಖರೀದಿಸಿದ್ದೀಯಾ, ಬಂಗಾರ ಎಲ್ಲಿದೆ ಹೇಳು ಅಂತ ಪೊಲೀಸರು ಹಲ್ಲೆ ಮಾಡಿದ್ರು ಅಂತ ಆಟೋ ಚಾಲಕ ಆಸಿಫ್ ಆರೋಪಿಸಿದ್ದಾನೆ. ತನ್ನನ್ನ ಅನಧಿಕೃತವಾಗಿ ಬಂಧನದಲ್ಲಿರಿಸಿ 2 ದಿನ ನಿರಂತರವಾಗಿ ಹಲ್ಲೆಯನ್ನ ನಡೆಸಿದ್ರು ಅಂತ ಮಾರ್ಕೆಟ್ ಠಾಣೆ ಪೊಲೀಸರ ವಿರುದ್ಧ ಆಟೋ ಚಾಲಕ ಗಂಭೀರ ಆರೋಪವನ್ನ ಮಾಡಿದ್ದಾನೆ. ಮನೆಯೊಂದರಲ್ಲಿ ಇರಿಸಿ ನನ್ನನ್ನ ಬೆತ್ತಲೆ ಮಾಡಿ 2 ದಿನ ಬೆಲ್ಟ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ರು. ಮನಸ್ಸು ಇಚ್ಛೆ ಥಳಿಸಿ 50,000 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಆದರೆ ಯಾವ ಬಂಗಾರದ ಬಗ್ಗೆಯೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆಟೋ ಚಾಲಕ ಕಣ್ಣೀರನ್ನ ಹಾಕಿದ್ದಾನೆ. 20 ದಿನದ ಒಳಗಾಗಿ 50,000 ರೂಪಾಯಿಯನ್ನ ಕೊಡುವಂತೆ ಪೊಲೀಸ್ನವರು ಧಮಕಿಯನ್ನ ಹಾಕಿದ್ದಾರಂತೆ. ಈ ಬಗ್ಗೆ ಮಾರ್ಕೆಟ್ ಠಾಣೆ ಪೊಲೀಸರ ವಿರುದ್ಧ ಎಸ್ಪಿಗೆ ದೂರನ್ನ ನೀಡೋದಕ್ಕೆ ಆಟೋ ಚಾಲಕ ಮುಂದಾಗಿದ್ದು ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾನೆ. ಶೇಖ್ ಫಾರೂಕ್ ಅವ್ರ ಹೆಸರು ಕಳ್ಳೂರು. ಅವಲತ್ರು ಎರಡು ವರ್ಷ ಆಗ ಅಂದ್ರು 2023 ಆಗ ಅವ ಕಳ್ಳೂರು ಮಾಡ್ದ ನಮ್ಗು ಜನವರಿ ತಿಂಗಳದಾಗ ಕೊಂಟ್ರಂತ್ರಿ ಸರ್. ಸುಮ್ನೆ ನಮ್ಮಲ್ಲಿ ಬಿಲೆ ಮಾಡ್ಲತ್ರಿ ಸರ್. ನಾ ಅಲ್ಲತ್ರಿ ಸರ್ ಅವ್ರಿಗೆ ಅವು ಅನಿಲ್ ಸರ್ ಮತ್ತು ಅವರು ಆರಿಫ್ ಸರ್ ಮತ್ತು ಅವ್ರು ಫೌಜಿ ಸರ್ 3-4 ಮಂದಿ ಇತ್ರಿ ಸರ್. ಅವರು ನಾ ಹೇಳ್ತೀವಿ ಸರ್, ನಾ ಇನ್ನೋಸೆಂಟ್ ಇದ್ರಿ ಥೋಡಾ ನಮ್ ಹೆಲ್ಪ್ ಮಾಡ್ರಿ ಸರ್, ನಮ್ ಮೊಬೈಲ್ ಚೆಕ್ ಮಾಡ್ರಿ ಸರ್, ನಮ್ ಹಿಸ್ಟ್ರಿ ನೋಡ್ರಿ ಸರ್ ಅಂದಿದ್ದೆ ನಾ ಅವ್ರಿಗೆ. ಅವು ಏನ್ ಬಿ ಮಾಡಲ್ಲ ನೋಡ್ರಿ ಸರ್. ಸೀದಾ ಈಗಾಗಲೇ ಆಸಿಫ್ ಅನ್ನೋರು ಒಬ್ರು ಆಟೋ ಡ್ರೈವರ್ ನನ್ನ ಕಡೆ ಕಚೇರಿಗೆ ಬಂದು ಅವ್ರ ಮೇಲೆ ಪೊಲೀಸರು ಹಲ್ಲೆ ಆಗಿರೋ ಬಗ್ಗೆ ವಿವರವಾಗಿ ಹೇಳಿದರು. ಆ ಬಗ್ಗೆ ನಾವು ಅವರಿಗೆ ಮೆಡಿಕಲ್ನ ಟ್ರೀಟ್ಮೆಂಟ್ನ ಕೊಡಿಸಿದ್ವಿ, MLC ಮಾಡಿಸಿದ್ವಿ. ನಿರಂತರವಾಗಿ 3 ದಿವಸ ಅವ್ರ ಮೇಲೆ ದೌರ್ಜನ್ಯ ಆಗಿದೆ. ಹೊಡೆಯೋದು, ಬಡಿಯೋದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕೋದು, ಜೊತೆಗೆ ಅವಚೇತನವನ್ನು ನಿಂದಿಸೋದು ಮತ್ತು ಅವರಿಗೆ ಸುಮಾರು 50,000 ರೂಪಾಯಿಗಳನ್ನ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅನಧಿಕೃತವಾಗಿ ಅವರಿಗೆ 3 ದಿವಸ ತಡೆ ಹಿಡಿದಿದ್ದಾರೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಜೊತೆಗೆ ಹಲವಾರು BNSನಲ್ಲಿ ಅಪರಾಧಗಳನ್ನು ಆಗುತ್ತೆ. ಈ ಬಗ್ಗೆ ಸಕ್ಷಮ ಪ್ರಾಧಿಕಾರ ಆದಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್, ಜೊತೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಇವರಿಗೆ ದೂರನ್ನು ನಿರ್ಧರಿಸಿದೆ.